ಶಿಲ್ಪಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ಗೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ವಿಶ್ವಭಾರತಿ ಚಾನೆಲ್ನ ಎಲ್ಲ ವೀಕ್ಷಕರಿಗೆ, ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ. ಬೆಂಗಳೂರಿನ ಯಲಹಂಕದ ಬಾಗ್ಲೂರು ಕ್ರಾಸ್ ದ್ವಾರಕಾ ನಗರದಲ್ಲಿ PVC ಸಂಘಟನೆ, ಪ್ರಜಾವಿಮೋಚನೆ ಸಂಘಟನೆ ವತಿಯಿಂದ 2ನೇ ವರ್ಷದ ಅಂಬೇಡ್ಕರ್ ಜಯಂತಿಯನ್ನ ಆಚರಿಸಲಾಯಿತು. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ಸಮರ್ಪಿಸಲಾಯಿತು. ಕಾರ್ಯಕ್ರಮವನ್ನ ಮತ್ತಷ್ಟು ಅರ್ಥಪೂರ್ಣಗೊಳಿಸಲು ಬಡ ಮಕ್ಕಳಿಗೆ ನೋಟ್ಬುಕ್ ಅನ್ನ ವಿತರಿಸಲಾಯಿತು. ಇನ್ನು ಹಸಿದವರಿಗೆ ಅನ್ನ ನೀಡಿ ಜಯಂತಿಗೆ ಅರ್ಥಪೂರ್ಣತೆಯನ್ನ ತರಲಾಯಿತು. 2ನೇ ವರ್ಷದ ಜಯಂತಿಯ ಆಚರಣೆಯಲ್ಲಿ ಪ್ರಜಾ ವಿಮೋಚನಾ ಚಳವಳಿ ಸಂಘಟನೆ ಹಲವು ಜನ ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತು ದ್ವಾರಕಾ ನಗರದ ಜನತೆ ಭಾಗಿಯಾಗಿದ್ದರು. ಮುಂಬರುವ GBA ಚುನಾವಣಾ ಕಣದಲ್ಲಿ ಸ್ಪರ್ಧೆ ಮಾಡಲು ಇಚ್ಛಿಸುವ ಟಿಕೆಟ್ ಆಕಾಂಕ್ಷಿಗಳು ಸಹ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತಷ್ಟು ಮೆರುಗು ತಂದರು. ಈ ಕಾರ್ಯಕ್ರಮದ ರೂವಾರಿಗಳಾದ ದ್ವಾರಕಾ ನಗರದ ಅನಿಲ್ ಮತ್ತು ಸುನಿಲ್ ಸಹೋದರರು ಸೇರಿದಂತೆ ದ್ವಾರಕಾ ನಗರ, ಪಾಲ್ನಹಳ್ಳಿ, ಬಾಗ್ಲೂರು ಕ್ರಾಸು, ಕಟಗೇನಹಳ್ಳಿ ಸುತ್ತಮುತ್ತಲಿನ ನಾರಾಯಣ ಸ್ವಾಮಿ, ವೆಂಕಟೇಶ್, ಕುಟ್ಟಿ, ಅನಿಲ್ ಸೇರಿ ಪಾಲ್ನಹಳ್ಳಿ, ಹೇಮಾವತಿ, ಪಾಪಣ್ಣ ಸೇರಿದಂತೆ 16 ಜನ ಆಗಮಿಸಿದ್ರು. ಇಷ್ಟೆಲ್ಲ ಜನ ಸೇರ್ಕೊಂಡು ಅಂಬೇಡ್ಕರ್ ಜಯಂತಿಯನ್ನ ಯಶಸ್ವಿಗೊಳಿಸಿದ್ರು. ಇದೇ ವೇಳೆ ಬಡ ಮಕ್ಕಳಿಗೆ ಬುಕ್ ವಿತರಿಸಿ, ಹಸಿದವರಿಗೆ ಅನ್ನ ಹಾಕಿ ನಿಜವಾಗಿಯೂ ಅಂಬೇಡ್ಕರ್ ಜಯಂತಿಗೆ ಅರ್ಥ ತುಂಬಿದ್ರು. ಇದೇ ವೇಳೆ ಮಾತನಾಡಿದ ಗಣ್ಯರು ಅಂಬೇಡ್ಕರ್ ಅವರ ಆದರ್ಶಗಳನ್ನ ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳಬೇಕೆಂದರು. ಈಗಿರೋ ನಮ್ಮ ಸಮಾಜದಲ್ಲಿ ನಾವು ಮನೆಯಲ್ಲಿದ್ದರೆ ನಾವು ಬೇಕಾದ್ರೆ ಕುರಾನ್ ಓದೋಣ, ಬೈಬಲ್ ಓದೋಣ, ಇಲ್ಲ ನಾವು ರಾಮಾಯಣ ಓದೋಣ, ಅವ್ರವ್ರಿಗೆ ಏನೇನು ಅವರು ಏನು ಅನ್ನಿಸ್ತಾರೋ ಎಲ್ಲ ಓದಲಿ. ಆದರೆ ಹೌದು, ಆದರೆ ಮನೆಯಿಂದ ಆಚೆ ಒಂದು ಹೆಜ್ಜೆ ಇಟ್ಟರೆ ನಮ್ಗೆ ಗೊತ್ತಿರೋದು ಒಂದೇ, ಸಂವಿಧಾನ ಒಂದೇ ಓದೋದು. ಇದು ಇಡೀ ವಿಶ್ವಕ್ಕೆ. ಯಾಕಂದರೆ ಬಾಬಾಜಿ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಸಂವಿಧಾನ ಬರೆದಿದ್ದಾರೆ ಅಂದರೆ ಅದು ನನಗೆ ನಿಮಗೆ ಜಾತಿಯುತಗಲ್ಲ, ಇಡೀ ದೇಶಕ್ಕೆ ಮಾದರಿ ಆಗಲಿ ಸಮಾನತೆ ಅನ್ನೋದನ್ನು. ಇದನ್ನು ದಯವಿಟ್ಟು ನಾನು 100 ಜನ ಮುಂದೆ ಆಗಲಿ, 1000 ಜನ ನಾವು ಹೇಳೋ ಮಾತು, ಈ ಮಾತು ಅವ್ರಿಗೆ ಕೂಗಡಿಸಿ ಅಂಟಿಸ್ಬೇಕು. ಈಗ ನಿಮ್ಗೆ ಗೊತ್ತಿರೋಂಗೆ ಹೋದ ವರ್ಷನೂ ನಾವು ಇದೇ ರೀತಿ ಆಚರಿಸಿದ್ವಿ. ಒಂದು ಗುಣಮಟ್ಟದಲ್ಲಿ ಒಂದೊಳ್ಳೆ ಪ್ರತಿಕ್ರಿಯೆ ಬಂತು. ಈ ಸಲ ನಮಗೆ ಸುಮಾರು ಜನ ಸಹಕರಿಸಿದ್ದಾರೆ. ನಮಗೋಸ್ಕರ ದಾನಿಗಳಾಗಲಿ ಎಲ್ಲರೂ ಮನಸ್ಫೂರ್ತಿಯಾಗಿ ಚೆನ್ನಾಗಿ ಮಾಡೋಣ ಅಂತ ಎಲ್ಲ. ಈಗ ಪಕ್ಷ ಅಂತ ಯಾರನ್ನೂ ಇಲ್ಲಿ ಕರೆದಿಲ್ಲ. ಯಾವುದೇ ರಾಜಕೀಯವಾಗಿ ನೀನು ಕಾಂಗ್ರೆಸ್, ನಾನು BJP, JDS ಅಂತಲ್ಲ. ಇಲ್ಲಿರೋ ಹಿರಿಯ ಮುಖಂಡರು ಎಷ್ಟು ಜನ ಇದ್ದಾರೋ ಎಲ್ಲರೂ ಮನಸ್ಫೂರ್ತಿಯಾಗಿ ನಮ್ಮ ಕೈಲಾದಷ್ಟು ಒಂದಿಬ್ಬರು ಮಕ್ಕಳಿಗೆ ಸಹಾಯ ಮಾಡೋಣ ಒಂದೇ ಉದ್ದೇಶ ಅಷ್ಟೇ. ಭಾರತ ರತ್ನ ನಮ್ಮ ದೇಶದ ಶಿಲ್ಪಿ ಅಂಬೇಡ್ಕರ್ ಅವರು ನಮ್ಮ ದೇಶದ ಶಿಲ್ಪಿ, ಭಾರತ ರತ್ನ ಅಂತ ಅವಾರ್ಡ್ ತಗೊಂಡಿದ್ದಾರೆ ಅವರು. ಇವತ್ತು 135ನೇ ಜನ್ಮದಿನ ಅವ್ರದ್ದು. ಅವರು ಏನು ಸಂವಿಧಾನ ಬರೆದಿದ್ದಾರೋ ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೇನೂ ಅದನ್ನೇ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹೌದು, ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಅವ್ರು ಏನು ಮಾಡಿದಾರೆ ಅದನ್ನೇ ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೇನೂ ಅದನ್ನೇ ಮಾಡ್ತೀವಿ. ನಾವು ಎಲ್ಲ ಜನಸೇವೆ ಮಾಡೋಕ್ಕೆ ಅವರು ಬರೆದಿದ್ದಾರಲ್ಲ ಆ ಸಂವಿಧಾನನ ನಾವು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಅದರಿಂದ ನಾವು ಎಲ್ಲರ ಹತ್ರನೂ ಓಟ್ ಕೇಳ್ಕೊತೀವಿ. ನಮಸ್ಕಾರ ಎಲ್ಲರಿಗೂ. 135ನೇ ವರ್ಷದ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಸೊ ಆ್ಯಸ್ ಅಂಬೇಡ್ಕರ್ ಹೇಳ್ದಂಗೆ ಆಲ್ ವುಮೆನ್ಸ್ ಆರ್ ಈಕ್ವಲ್ ಅಂತ ಹೇಳಿದ್ದಾರೆ. ಎಲ್ಲರೂ ಸಮಾನತೆ, ಎಲ್ಲರೂ ಈಕ್ವಲ್ಸ್ ಅಂತ ಹೇಳಿದ್ದಾರೆ. ಸೊ ಅದನ್ನು ನಾವು ಅನುಷ್ಠಾನ ಮಾಡೋಣ. ಸೊ ಹ್ಯಾಪಿ ಅಂಬೇಡ್ಕರ್ ಜಯಂತಿ ಎಲ್ಲರಿಗೂ. ಇವತ್ತು ನಾವೆಲ್ಲರೂ ಸೇರಿ ಏನು ಇಲ್ಲಿ ಜನ್ಮದಿನ ಮಾಡ್ತೀವಿ. ಜನ್ಮದಿನ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಅವ್ರೇನು ನಮ್ಮ ವಿಚಾರಗಳು ಹೇಳಿದ್ದಾರೆ, ಅವ್ರೇನು ನಮಗೆ ಪಾತ್ ತೋರಿಸಿದ್ದಾರೆ, ಆ ಪಾತ್ನ ಫಾಲೋ ಮಾಡೋದು ಇಂಪಾರ್ಟೆಂಟು. ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಅಂದರೆ ಅವರು ಕೊಟ್ಟಿರೋ ಶಕ್ತಿ, ಅವ್ರು ಕೊಟ್ಟಿರೋ ಸಂವಿಧಾನದಿಂದ ನಾವೆಲ್ಲ ಇಲ್ಲಿ ನಿಂತಿದ್ದೀವಿ. ಇವತ್ತೇನೇ ಆದರೂ ಅವರು ಕೊಟ್ಟಿರೋವಂಥ ಸಂವಿಧಾನದಿಂದ ಕೋಟ್ಯಾಂತರ ಜನ ಬದುಕ್ತಾ ಇದ್ದಾರೆ. ಅವ್ರ ಫುಟ್ಪಾತ್ನ ನಾವೆಲ್ಲ ಫಾಲೋ ಮಾಡಬೇಕಂತ ನಾನು ಎಲ್ಲರೂ ಕಳ್ಕೊಳ್ತಾ ಇದ್ದೀನಿ. बोलो भारत माता के, भारत माता के. ಶಿಲ್ಪಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ಗೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನೀವಿನ್ನು ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.